ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಪುದೀನ ಪುಲಾವ್ ಮಾಡ್ತಾಯಿದ್ದೇನೆ. ಪುದೀನ ಪುಲಾವ್ ಮಾಡಲಿಕ್ಕೆ ಒಂದು ಮುಷ್ಟಿ ಪುದೀನ, ನಿಮ್ಮ ಖಾರಕ್ಕೆ ತಕ್ಕಂತೆ ಕಾಯಿ ಮೆಣಸು, ಸಣ್ಣ ಶುಂಠಿ ತುಂಡು, 7-8 ಬೆಳ್ಳುಳ್ಳಿ ಬೀಜ, ಇದರಲ್ಲೆಲ್ಲ ಉಂಟು. ನಾನು 1/4 ಪಾವು ಅಕ್ಕಿದ್ದು ಪುದೀನ ಪುಲಾವ್ ಮಾಡ್ತಾಯಿದ್ದೇನೆ. ಇದಕ್ಕೆ ನಾನು 4 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೇನೆ. ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ ತರಬೇಕು. ಈಗ ಪುದೀನ ಪುಲಾವ್ ಮಾಡಲಿಕ್ಕೆ ಬೇಕಾಗಿರೋ ಸಾಮಾನುಗಳು ಇದರಲ್ಲಿ ಎಲ್ಲ ಇಟ್ಟುಕೊಂಡಿದ್ದೇನೆ. ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, 4 ಜೀರಿಗೆ ಎಲ್ಲ ತೊಗೊಂಡಿದ್ದೇನೆ, ಪುಲಾವಿಗೆ ಹಾಕೋ ಸಾಮಾನುಗಳು. ನೆಕ್ಸ್ಟ್ ಇದಕ್ಕೆ ತರಕಾರಿ ಹಾಕಲಿಕ್ಕೆ ಇಲ್ಲ, ಬರೀ ಪುದೀನ ಪೇಸ್ಟ್, ಗ್ರೀನ್ ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಟಾಣಿ ಹಾಕಿ, ಬಟಾಣಿ ಮತ್ತು ರೈಸ್, ಗರಂ ಮಸಾಲ ಹಾಕಿ ವಿಸಿಲ್ ತೆಗೆಯೋದು. ಹಾಗಾದರೆ ನನ್ನ ಹತ್ರ ತರಕಾರಿ ಇರೋ ಕಾರಣ ಸ್ವಲ್ಪ ತರಕಾರಿ ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ನಾನು ಅರ್ಧ ಕ್ಯಾರೆಟ್ ತೊಗೊಂಡಿದ್ದೇನೆ, ಒಂದು 3-4 ಬಟಾಣಿ ತೊಗೊಂಡಿದ್ದೇನೆ, 2 ಈರುಳ್ಳಿ ತೊಗೊಂಡಿದ್ದೇನೆ ಸಣ್ಣದು, 1 ಟೊಮೆಟೊ ತೊಗೊಂಡಿದ್ದೇನೆ ಸಣ್ಣದು, 1/4 ಕಪ್ ಅಕ್ಕಿ ತೊಗೊಂಡಿದ್ದೇನೆ, ಬಟಾಣಿ, ಪುಲಾವ್ ಎಲೆ, ಗರಂ ಮಸಾಲ, ಗೋಡಂಬಿ, ಎಣ್ಣೆ, ತುಪ್ಪ ಇದೆಲ್ಲ ತೊಗೊಂಡಿದ್ದೇನೆ. ಈಗ ಸ್ಟಾರ್ಟ್ ಮಾಡ್ತೇನೆ. ನೋಡಿ, ನಾನು ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ ಪುದೀನ ಪೇಸ್ಟ್, ಪುದೀನ, ಗ್ರೀನ್ ಚಿಲ್ಲಿ, ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಇದು. ಈಗ ನಾನು ಹೇಗೆ ಮಾಡೋದನ್ನು ಹೇಳ್ಕೊಡ್ತಿದ್ದೇನೆ. ಮಾಡ್ತಾಯಿದ್ದೇನೆ ಪುದೀನ ರೈಸ್. ಈ ಕಡೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಕದ ಕುದಿತಾ ಇರಬೇಕು, ಇಲ್ಲಿ ಬಿಸಿ ಬಿಸಿ ಇರಬೇಕು ನೀರು. ಇಲ್ಲಿ ಒಂದು 3 ಚಮಚ ತುಪ್ಪ, 3 ಚಮಚ ಎಣ್ಣೆ ಹಾಕಿದ್ದೇನೆ. ಈಗ ಪುಲಾವ್ ಸಾಮಾನೆಲ್ಲ ಹಾಕ್ತಾ ಇದ್ದೇನೆ. ಚಕ್ಕೆ, ಲವಂಗ, ಜೀರಿಗೆ, ಇದನ್ನು ಫ್ರೈ ಮಾಡಬೇಕು. ನೆಕ್ಸ್ಟ್ ಈರುಳ್ಳಿ, ಸ್ವಲ್ಪ ಫ್ರೈ ಮಾಡಬೇಕು, ಸ್ವಲ್ಪ ಬಾಡುವ ತನಕ. ಫ್ರೆಂಡ್ಸ್, ಈಗ ಬಟಾಣಿ ಹಾಕ್ತಾ ಇದ್ದೇನೆ. ಇದನ್ನು 2 ವಿಸಿಲ್ ತೆಗೆದು ನಾನು ಬೇಯಿಸಿದ್ದೇನೆ, ಹಾಕ್ತಾ ಇದ್ದೇನೆ. ಪುದೀನ ರೈಸಿಗೆ ಇಲ್ಲಿಗೆ ಮುಗೀತು. ಉಪ್ಪು, ಗರಂ ಮಸಾಲ ಮತ್ತು ಪುಲಾವ್ ಪೌಡರ್ ಮತ್ತು ಅಕ್ಕಿ ಹಾಕಿ 2 ವಿಸಿಲ್ ತೆಗೆದ್ರೆ ಪುದೀನ ಪುಲಾವ್ ಇಲ್ಲಿಗೆ ಮುಗಿತದೆ. ಆದರೆ ನನ್ನ ಹತ್ರ ತರಕಾರಿ ಇರುವ ಕಾರಣ 4 ತರಕಾರಿನೂ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಪುಲಾವ್ ಪೌಡರ್ 1 ಸ್ಪೂನ್, ಗರಂ ಮಸಾಲ ಪೌಡರ್, ಸ್ವಲ್ಪ ಟರ್ಮರಿಕ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ಈಗ ಫ್ರೆಂಡ್ಸ್, ನಾನು ಅಕ್ಕಿ ಹಾಕಿದ್ದೇನೆ. ಅಕ್ಕಿ, ಟರ್ಮರಿಕ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಚೆನ್ನಾಗಿ ಕಲಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ
ಇದಕ್ಕೆ ನಾನು 1/4 ಕಪ್ ಅಕ್ಕಿಗೆ ನಾನು 2.5 ಕಪ್ ನೀರು ಹಾಕ್ತೇನೆ. ಉದುರಾಗಿ ಬರ್ತದೆ ಫ್ರೆಂಡ್ಸ್. 1/4 ಕಪ್ ಅಕ್ಕಿಗೆ 2.5 ಕಪ್ ನಾನು ನೀರು ಹಾಕಿದ್ದೇನೆ. ಕುದೀತಾ ಇದೆ. ಈಗ ಲಿಡ್ ಮುಚ್ಚಿ ನಾನು 2 ವಿಸಿಲ್ ತೆಗಿತಾ ಇದ್ದೇನೆ. ಫ್ರೆಂಡ್ಸ್, ರಾಯ್ತ ಮಾಡ್ತಾಯಿದ್ದೇನೆ. ಇದಕ್ಕೆ ಸಣ್ಣ ಈರುಳ್ಳಿ ತುಂಡು, 2 ಕಾಯಿ ಮೆಣಸು, 1 ಸಣ್ಣ ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಮೊಸರು ಹಾಕಿ ರಾಯ್ತ ರೆಡಿ ಮಾಡಿದ್ದೇನೆ. ಫ್ರೆಂಡ್ಸ್, ಪುದೀನ ಪುಲಾವ್ ರೆಡಿ ಆಯಿತು. ಪುದೀನ ರೈಸ್ ಬಾತ್ ನೋಡಿ, ಉದುರಾಗಿ ಆಗಿದೆ. ಸ್ವಲ್ಪನೂ ತಳ ಹಚ್ಚಿಲ್ಲ. ಹೆಲ್ತಿ ಆ್ಯಂಡ್ ಟೇಸ್ಟಿ ಪುದೀನ ರೈಸ್ ಬಾತ್, ಪುದೀನ ಪುಲಾವ್, ಏನು ಬೇಕಾದರೆ ಹೇಳ್ಬೋದು. ಕಾಡಿ